ಸ್ಕೂಲಲ್ಲಿ ಇದ್ದಾಗ ಏನ್ ಮಾಡ್ತೀವೋ ಮುಂದೆ ಅಂತ ಬೈತಾ ಇದ್ದಿ ಟೀಚರ್ಸ್, ಇವತ್ತು ಏನೋ ಮಾಡ್ತಾನೆ ಅಂತ ಹೇಳ್ತಿದ್ವಿ ನೋಡಿ, ತುಂಬಾನೇ ಖುಷಿ ಆಗ್ತಾ ಇತ್ತು. ವೆಲ್ಕಮ್ ಟು ಪಾರ್ಟ್ 2 ವಿಡಿಯೋ. ನಿಮ್ಗೆ ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ, ನೀವು ತೋರಿಸಿದ ಪ್ರೀತಿ ಮತ್ತೆ ಪ್ರೋತ್ಸಾಹದಿಂದ ನನಗಂತೂ ತುಂಬಾನೇ ಖುಷಿಯಾಗಿದೆ. ವಿಡಿಯೋ ಮಾಡೋದಕ್ಕಂತೂ ಇನ್ನೂ ಖುಷಿ ಆಗ್ತಿದೆ. ಈಗ ನಿಮ್ಗೆ ಏನ್ ಹೇಳ್ಬೇಕಂತ ಗೊತ್ತಿಲ್ಲ, ಆದ್ರೆ ನನ್ನ ಕಡೆಯಿಂದ ನಿಮ್ಗೆಲ್ಲ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನ್ ನೆನ್ನೆ ಎಲ್ಲೋಗ್ತೀನಿ ಅಂತ ಹೇಳಿದ್ದೆ ಅಲ್ವಾ ನಿಮ್ಗೆ, ಅದೇ ನಮ್ ಸ್ಕೂಲ್. ನಾನು ಓದಿದ್ದು ಇದೇ ಸ್ಕೂಲ್ ಅಲ್ಲೇನೆ, ಬಟ್ ನಿಮ್ಗೆ ಸ್ಕೂಲ್ ವಿಡಿಯೋ ಪೂರ್ತಿ ಮಾಡ್ಕೊಳಕ್ ಆಗ್ಲಿಲ್ಲ. ನಾನು ಓದಿದ ಸ್ಕೂಲ್ ಅಲ್ಲಿ ಒಂದು ಪೋರ್ಷನ್ ಅಂದ್ರೆ ಒಂದು ಅಂಗಡಿ ಖಾಲಿ ಇತ್ತು. ಈ ಒಂದು ಅಂಗಡಿನ ನಾನು ರೆಂಟ್ ತಗೋಬೇಕಂತ ಹೇಳಿ ಆ ಒಂದು ಅಂಗಡಿಗೆ ಅಡ್ವಾನ್ಸ್ ಮಾಡಕ್ ನಾನು ಹೊಟ್ಟಿದ್ದು. ಸ್ಕೂಲಲ್ಲಿ ಇದ್ದಾಗ ಏನ್ ಮಾಡ್ತೀವೋ ಮುಂದೆ ಅಂತ ಬೈತಾ ಇದ್ದಿ ಟೀಚರ್ಸ್, ಇವತ್ತು ಏನೋ ಮಾಡ್ತಾನೆ ಅಂತ ಹೇಳ್ತಿದ್ವಿ ನೋಡಿ, ತುಂಬಾನೇ ಖುಷಿ ಆಗ್ತಾ ಇತ್ತು. ಈ ತರ ಇದ್ದ ಒಂದು ಶಾಪ್ ನ ಒಂದು ಪ್ರೀಮಿಯಂ ಶಾಪ್ ಆಗಿ ಕನ್ವರ್ಟ್ ಮಾಡ್ಬೇಕಂತ ತುಂಬಾನೇ ಯೋಚನೆ ಮಾಡ್ತಿದ್ದೆ. ಆಗ ನನ್ನ ಫ್ರೆಂಡ್ ಒಬ್ಬರನ್ನ ಸಜೆಸ್ಟ್ ಮಾಡಿದ್ರು. ಆಗ ಇವರು ಆನ್ ಸ್ಪಾಟ್ ಗೆ ಬಂದು ಇವರೆಲ್ಲ ಮೆಜರ್ಮೆಂಟ್ ಗಳನ್ನ ತಗೊಂಡು ಯಾವ ಕಡೆ ಏನ್ ಬರ್ಬೇಕಂತ ತುಂಬಾನೇ ಯೋಚನೆ ಮಾಡಿ ಇನ್ ಡೀಟೇಲ್ ಆಗಿ ನನಗೆ ಸ್ಪಾಟ್ ಅಲ್ಲಿ ಎಲ್ಲಾನು ಎಕ್ಸ್ಪ್ಲೈನ್ ಮಾಡಿದ್ರು. ತುಂಬಾನೇ ಖುಷಿ ಆಯ್ತು. ಆದ್ರೆ ಇವ್ರಿರೋದೇನ್ ಪಕ್ಕದ ರೋಡ್ ಅಲ್ಲ, ಬಟ್ ಇವ್ರಿರೋದು ಹಾಸನಲ್ಲಿ. ಇವ್ರಿರೋದು ಹಾಸನಲ್ಲಿ, ನಾವಿರೋದು ಬೆಂಗಳೂರಲ್ಲಿ. ಹಾಸನಿಂದ ಇಲ್ಲಿಗೆ ಬಂದು ಕಸ್ಟಮರ್ ರಿಕ್ವೈರ್ಮೆಂಟ್ ನ ತಿಳ್ಕೊಂಡು ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಕಸ್ಟಮರ್ ಗೆ ಎಷ್ಟೇ ಡೌಟ್ ಇದೆ ಅದಕ್ಕೆ ಕ್ಲಾರಿಟಿ ಕೊಟ್ಟು ನೀವ್ ಹೇಳೋ ಸಜೆಷನ್ ತಾಳ್ಮೆಯಿಂದ ಕೇಳ್ತಾರೆ. ಇವರ ಒಂದು ಕಂಪನಿ ನೇಮ್ ಬಂದು ನಿರ್ಮಾಣ್ ಗ್ರೂಪ್ಸ್ ಆಫ್ ಕನ್ಸ್ಟ್ರಕ್ಷನ್ ಅಂತ ಹೇಳಿ. ನನ್ನಂತೆ ಎಷ್ಟೋ ಜನ ಹೊಸದಾಗಿ ಬಿಸ್ನೆಸ್ ಮಾಡಕ್ ಹೋಗಿ ಗೊತ್ತಿದ್ದೋ ಅಥವಾ ಗೊತ್ತಿಲ್ದೇನೋ ಇಂಟೀರಿಯರ್ಗೆ ತುಂಬಾನೇ ಖರ್ಚು ಮಾಡ್ಬಿಡ್ತಾರೆ. ಇದನ್ನೆಲ್ಲ ನೋಡಿ ಹಾಗೆ ಕೇಳಿದ್ದು ನಾನು ಈ ಒಂದು ಇನ್ವೆಸ್ಟ್ಮೆಂಟ್ ನ ಮಾಡಕ್ ಹೊರಟಿರೋದು. ಯೋಚನೆ ಮಾಡಿ ಪ್ರತಿಯೊಂದು ದುಡ್ಡನ್ನ ಉಳಿಸ್ಬೇಕಂತ ನಾನು ನೋಡ್ತಿರೋದು. ಕಡಿಮೆ ಬಜೆಟ್ ಅಲ್ಲಿ ಒಂದು ಬೆಸ್ಟ್ ಇಂಟೀರಿಯರ್ ಬರಬೇಕು, ಹಾಗೆ ದುಡ್ಡು ಸೇವ್ ಆಗ್ಬೇಕು. ಯಾಕಂದ್ರೆ ನಾವು ಹಾಕೋದು ಕಡಿಮೆ ಬಜೆಟ್. ಇಂಟೀರಿಯರ್ಗೆ ತುಂಬಾನೇ ಖರ್ಚು ಮಾಡಿ ಅಮೌಂಟ್ ನ ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಪಾರ್ಟ್ 2 ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ. ಓಕೆ, ಸಿಗೋಣ. ಬೈ ಬಾಯ್.